ಇನ್ನ ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. 2ನೇ ವರ್ಷದ ಪಟ್ಟದ ಮಹೋತ್ಸವ ಜೋರಾಗಿ ನಡೀತಾ ಇದೆ. ಹೋಮ ಹವನಗಳು ನಡೀತಾ ಇದೆ. ರಾಮನ ದರ್ಶನಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ಹರಿದು ಬರ್ತಾ ಇದೆ. ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಅಯೋಧ್ಯ ಕ್ಷೇತ್ರದಲ್ಲಿ ನೆರವೇರ್ತಾ ಇದೆ. ಹಾಗಿದ್ರೆ ಏನೆಲ್ಲ ವಿಶೇಷತೆ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ರಾಮನೂರಲ್ಲಿ ಪ್ರಾಣ ಪ್ರತಿಷ್ಠೆಯ ಸಂಭ್ರಮ. ಶ್ರೀರಾಮನ ದರ್ಶನಕ್ಕೆ ಬಂದ ಭಕ್ತ ಸಾಗರ. ರಘುಕುಲ ತಿಲಕ ದಶರಥ ನಂದನ ಮರ್ಯಾದಾ ಪುರುಷೋತ್ತಮ ಪ್ರಭು ರಾಮಚಂದ್ರನ ಅಯೋಧ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರಾಣ್ ಪ್ರತಿಹಾ ದ್ವಾದಶಿ ಸಂಭ್ರಮ ಜೋರಾಗಿದೆ. ಕೊರೆಯುವ ಚಳಿ ನಡುವೆಯೂ ರಾಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ದಾಂಗುಡಿ ಇಡುತ್ತಿದ್ದಾರೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು 2 ವರ್ಷ ಪೂರ್ಣಗೊಂಡಿದೆ. ಪೇಜಾವರ ಶ್ರೀಗಳಿಂದ ತತ್ವ ಹೋಮಗಳ ಆಯೋಜನೆ. 4ನೇ ದಿನದ ಕಾರ್ಯಕ್ರಮ, ವಿವಿಧ ಹೋಮ ಹವನ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆ ಅಂಗವಾಗಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮ ನಡೀತಾ ಇದ್ದು, ರಾಮತಾರಕ ಮಂತ್ರ ಹೋಮ, ವಿಷ್ಣು ಗಾಯತ್ರಿ ಹೋಮ, ಕಲಶಾಧಿವಾಸ ಹೋಮ, ತತ್ವ ಹೋಮ ನೆರವೇರಿಸಲಾಯಿತು. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪ್ರತಿಷ್ಠಾ ದ್ವಾದಶಿಯ 2ನೇ ವರ್ಷದ ಶ್ರೀರಾಮಚಂದ್ರನ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ 5 ದಿವಸಗಳಿಂದ ಯಜ್ಞಶಾಲೆಯಲ್ಲಿ ನಾನಾ ಬಗೆಯ ಹೋಮ ಹವನಗಳು, ಕಲಶ ಪ್ರತಿಷ್ಠೆ ಇವೆಲ್ಲವೂ ನಡೆದು ರಾಮದೇವರಿಗೆ ಕಲಶಾಭಿಷೇಕ ನಡೆದಿದೆ. ಪ್ರತಿನಿತ್ಯ ಸಾಯಂಕಾಲ ಪಾಲಕಿ ಉತ್ಸವ ನಡೆದಿದೆ. ಈ ಎಲ್ಲ ಕಾರ್ಯಗಳನ್ನು ಕೂಡ ರಾಮದೇವರ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಜಗತ್ತಿಗೆಲ್ಲಕ್ಕೂ ಕೂಡ ಎಲ್ಲರಿಗೂ ಕೂಡ ಬದುಕಿನಲ್ಲಿ ಬರಬಹುದಾದ ಎಲ್ಲ ಆಪತ್ತುಗಳನ್ನು ದೇವರು ಪರಿಹಾರ ಮಾಡಿಕೊಟ್ಟು ಬಯಸಿದ ಎಲ್ಲ ಸಂಪತ್ತನ್ನು ದಯಪಾಲಿಸಲಿ ಅಂತ ರಾಮದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇನ್ನು ಇಂದು ರಾಮನೂರಲ್ಲಿ ದಿನಪೂರ್ತಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಜೈ ಶ್ರೀರಾಮ್. ನಾವಿವತ್ತು ಅಯೋಧ್ಯೆಯಲ್ಲಿದ್ದೇವೆ. ಕಳೆದ 5 ದಿನದಿಂದ ಉಡುಪಿ ಪೇಜಾವರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯ 2ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಇವತ್ತು ಪುಷ್ಯಮಾಸದ ದ್ವಾದಶಿ, ಬಹಳ ವಿಶೇಷವಾದ ದಿನ. ಹಿಂದೂಗಳ 106 ವರ್ಷದ ಕನಸು ನೆರವೇರಿದಂತಹ ಬಹಳ ಪುಣ್ಯದ ದಿನ. 2 ವರ್ಷವಾಗಿದೆ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ. ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮ ಕಳೆದ 5 ದಿನದಿಂದ ಉಡುಪಿ ಪೇಜಾವರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಯಾಗಶಾಲೆಯಲ್ಲಿ ಹೋಮ ಹವನಗಳೊಂದಿಗೆ ನಡೀತಾ ಇದೆ. ಪ್ರತಿನಿತ್ಯವೂ ಸಹ ಸಂಜೆ ಸ್ವಾಮೀಜಿಗೆ ಉಯ್ಯಾಲೋತ್ಸವ, ತೊಟ್ಟಿಲು ಸೇವೆ ಎಲ್ಲವೂ ಸಹ ಸ್ವಾಮೀಜಿಗಳು ನೆರವೇರಿಸ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಭಾಗಿಯಾಗಿದ್ದರು. ಜೊತೆಗೆ ರಾಜನಾಥ್ ಸಿಂಗ್ ಮಾ ಅನ್ನಪೂರ್ಣ ದೇಗುಲದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನ ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. 2ನೇ ವರ್ಷದ ಪಟ್ಟದ ಮಹೋತ್ಸವ ಜೋರಾಗಿ ನಡೀತಾ ಇದೆ. ಹೋಮ ಹವನಗಳು ನಡೀತಾ ಇದೆ. ರಾಮನ ದರ್ಶನಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ಹರಿದು ಬರ್ತಾ ಇದೆ. ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ
ಅಯೋಧ್ಯ ಕ್ಷೇತ್ರದಲ್ಲಿ ನೆರವೇರ್ತಾ ಇದೆ. ಹಾಗಿದ್ರೆ ಏನೆಲ್ಲ ವಿಶೇಷತೆ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ರಾಮನೂರಲ್ಲಿ ಪ್ರಾಣ ಪ್ರತಿಷ್ಠೆಯ ಸಂಭ್ರಮ. ಶ್ರೀರಾಮನ ದರ್ಶನಕ್ಕೆ ಬಂದ ಭಕ್ತ ಸಾಗರ. ರಘುಕುಲ ತಿಲಕ ದಶರಥ ನಂದನ ಮರ್ಯಾದಾ ಪುರುಷೋತ್ತಮ ಪ್ರಭು ರಾಮಚಂದ್ರನ ಅಯೋಧ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರಾಣ್ ಪ್ರತಿಹಾ ದ್ವಾದಶಿ ಸಂಭ್ರಮ ಜೋರಾಗಿದೆ. ಕೊರೆಯುವ ಚಳಿ ನಡುವೆಯೂ ರಾಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ದಾಂಗುಡಿ ಇಡುತ್ತಿದ್ದಾರೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು 2 ವರ್ಷ ಪೂರ್ಣಗೊಂಡಿದೆ. ಪೇಜಾವರ ಶ್ರೀಗಳಿಂದ ತತ್ವ ಹೋಮಗಳ ಆಯೋಜನೆ. 4ನೇ ದಿನದ ಕಾರ್ಯಕ್ರಮ, ವಿವಿಧ ಹೋಮ ಹವನ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆ ಅಂಗವಾಗಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮ ನಡೀತಾ ಇದ್ದು, ರಾಮತಾರಕ ಮಂತ್ರ ಹೋಮ, ವಿಷ್ಣು ಗಾಯತ್ರಿ ಹೋಮ, ಕಲಶಾಧಿವಾಸ ಹೋಮ, ತತ್ವ ಹೋಮ ನೆರವೇರಿಸಲಾಯಿತು. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪ್ರತಿಷ್ಠಾ ದ್ವಾದಶಿಯ 2ನೇ ವರ್ಷದ ಶ್ರೀರಾಮಚಂದ್ರನ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ 5 ದಿವಸಗಳಿಂದ ಯಜ್ಞಶಾಲೆಯಲ್ಲಿ ನಾನಾ ಬಗೆಯ ಹೋಮ ಹವನಗಳು, ಕಲಶ ಪ್ರತಿಷ್ಠೆ ಇವೆಲ್ಲವೂ ನಡೆದು ರಾಮದೇವರಿಗೆ ಕಲಶಾಭಿಷೇಕ ನಡೆದಿದೆ. ಪ್ರತಿನಿತ್ಯ ಸಾಯಂಕಾಲ ಪಾಲಕಿ ಉತ್ಸವ ನಡೆದಿದೆ. ಈ ಎಲ್ಲ ಕಾರ್ಯಗಳನ್ನು ಕೂಡ ರಾಮದೇವರ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಜಗತ್ತಿಗೆಲ್ಲಕ್ಕೂ ಕೂಡ ಎಲ್ಲರಿಗೂ ಕೂಡ ಬದುಕಿನಲ್ಲಿ ಬರಬಹುದಾದ ಎಲ್ಲ ಆಪತ್ತುಗಳನ್ನು ದೇವರು ಪರಿಹಾರ ಮಾಡಿಕೊಟ್ಟು ಬಯಸಿದ ಎಲ್ಲ ಸಂಪತ್ತನ್ನು ದಯಪಾಲಿಸಲಿ ಅಂತ ರಾಮದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇನ್ನು ಇಂದು ರಾಮನೂರಲ್ಲಿ ದಿನಪೂರ್ತಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಜೈ ಶ್ರೀರಾಮ್. ನಾವಿವತ್ತು ಅಯೋಧ್ಯೆಯಲ್ಲಿದ್ದೇವೆ. ಕಳೆದ 5 ದಿನದಿಂದ ಉಡುಪಿ ಪೇಜಾವರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯ 2ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಇವತ್ತು ಪುಷ್ಯಮಾಸದ ದ್ವಾದಶಿ, ಬಹಳ ವಿಶೇಷವಾದ ದಿನ. ಹಿಂದೂಗಳ 106 ವರ್ಷದ ಕನಸು ನೆರವೇರಿದಂತಹ ಬಹಳ ಪುಣ್ಯದ ದಿನ. 2 ವರ್ಷವಾಗಿದೆ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ. ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮ ಕಳೆದ 5 ದಿನದಿಂದ ಉಡುಪಿ ಪೇಜಾವರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಯಾಗಶಾಲೆಯಲ್ಲಿ ಹೋಮ ಹವನಗಳೊಂದಿಗೆ ನಡೀತಾ ಇದೆ. ಪ್ರತಿನಿತ್ಯವೂ ಸಹ ಸಂಜೆ ಸ್ವಾಮೀಜಿಗೆ ಉಯ್ಯಾಲೋತ್ಸವ, ತೊಟ್ಟಿಲು ಸೇವೆ ಎಲ್ಲವೂ ಸಹ ಸ್ವಾಮೀಜಿಗಳು ನೆರವೇರಿಸ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಭಾಗಿಯಾಗಿದ್ದರು. ಜೊತೆಗೆ ರಾಜನಾಥ್ ಸಿಂಗ್ ಮಾ ಅನ್ನಪೂರ್ಣ ದೇಗುಲದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.